ಸಿದ್ದರಾಮಯ್ಯನವರ ಲೆಕ್ಕ ಏನೀಗ 16ನೇ ಬಜೆಟನ್ನು ದಾಖಲೆ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಬಟ್ ಅವರ ಕಳೆದ 14-15 ಬಜೆಟ್ಗಳಲ್ಲಿರುವಂಥದ್ದಕ್ಕೂ 14 ಬಜೆಟ್ಗಳಲ್ಲಿರೋದಕ್ಕೂ ಅದರ ಜೊತೆಗೆ 15-16ನೇ ಬಜೆಟ್ಗೂ ವ್ಯತ್ಯಾಸ ಭಾಳ ಇದೆ. ದಾಖಲೆಯ 16ನೇ ಬಜೆಟನ್ನು CM ಮಂಡಿಸಿದ್ದಾರೆ. ಬಟ್ ಒಂದಿಷ್ಟು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಈ ಬಾರಿ 4 ಲಕ್ಷ ಕೋಟಿ ಬಜೆಟ್ ಈಗ ಮೀರಿದೆ. 4,09,549 ಕೋಟಿ ಬಜೆಟ್ ಗಾತ್ರ ನಮ್ಮ ರಾಜ್ಯದ್ದು. ಸೊ ಈ ಬಜೆಟ್ ಗಾತ್ರ ಇಷ್ಟ ಆಗಿದೆ ಅಂತಂದಾಗ ಸಾಲನೂ ಇನ್ಕ್ರೀಸ್ ಆಗಿದೆ ಅಲ್ಲ. ಮದ್ಯಪ್ರಿಯರಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ ಸರ್ಕಾರ. ಕೊಡ್ತಾನೇ ಇದೆ, ಕಾರಣ ಯಾರು ಕೇಳೋರು ಇಲ್ವಲ್ಲ, ಹಾಗಾಗಿ ಕೊಡ್ತಾ ಇರ್ತಾರೆ. ಅವ್ರು ಎಷ್ಟಾದ್ರೂ ಬೇಕಲ್ವ, ಕುಡಿತಾ ಇರ್ತಾರೆ. ಪ್ರೀಮಿಯಂ ಮದ್ಯದ ದರ ಪರಿಷ್ಕರಣೆಯನ್ನು ಮಾಡುತ್ತಂತೆ ಈಗ ಸರ್ಕಾರ. ಈಗ ಇಲ್ಲಿಯವರೆಗೂ ಹಾಕಿದ್ದು ಸಾಕಾಗಿಲ್ಲ, ಈಗ ಇನ್ನೂ ಹೆಚ್ಚಿಗೆ ಮಾಡ್ತಾರಂತೆ. ಸೊ ವೃತ್ತಿ ತೆರಿಗೆಯನ್ನು ಹೆಚ್ಚಿಸಿದೆ ಈಗ ಸಿದ್ದರಾಮಯ್ಯನವರ ಸರ್ಕಾರ. ಎಲ್ಲವೂ ಕೂಡ ಹೊರೆ 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 ಹೊರೆ. ಆ ಕಡೆಗೆ ಬೆಲೆ ಏರಿಕೆನೂ, ಈ ಕಡೆನೂ ಟ್ಯಾಕ್ಸು. ಅಲ್ಲೂ ಕೇಂದ್ರದವರು ಹಾಕ್ತಾರೆ, ರಾಜ್ಯದವರು ಹಾಕ್ತಾರೆ. ಕಟ್ತಾ ಇರಿ ಅಷ್ಟೇ. ನೋಡಿ, ದಾಖಲೆಯ 16ನೇ ಬಜೆಟ್ ಮಂಡಿಸಿದ ಸಿದ್ದರಾಮಯ್ಯ. ಸತತ 3.5 ಗಂಟೆ ಬಜೆಟ್ ಪ್ರತಿ ಓದಿದ ಸಿಎಂ. 4,09,549 ಕೋಟಿ ಗಾತ್ರದ ಬಜೆಟ್ ಮಂಡನೆ. ಸಿಎಂ ಸಿದ್ದರಾಮಯ್ಯ ದಾಖಲೆಯ 16ನೇ ಬಜೆಟ್ ಮಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ಬಾರಿ 4,09,549 ಕೋಟಿ ಗಾತ್ರದ ಬಜೆಟ್ ಮಂಡಿಸಿದೆ. ಸತತ 3.5 ಗಂಟೆ ಬಜೆಟ್ ಪ್ರತಿ ಓದಿದ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ. ಗ್ಯಾರಂಟಿಗಳ ಹೊರೆ ಮಧ್ಯೆ ಹೊಸ ಯೋಜನೆ ಘೋಷಿಸದ ಸಿದ್ದರಾಮಯ್ಯ ಸರ್ಕಾರ ಅಭಿವೃದ್ಧಿ ಮಂತ್ರ ಜಪಿಸಿದೆ. ಅಲ್ಲದೆ ಅಹಿಂದ ವರ್ಗಕ್ಕೆ ಭಾರೀ ಬಂಪರ್ ನೀಡಿದೆ. ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟ ಸರ್ಕಾರ. ಪ್ರೀಮಿಯಂ ಮದ್ಯದ ದರ ಪರಿಷ್ಕರಣೆ. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿದೆ. ಪ್ರೀಮಿಯಂ ಮದ್ಯದ ದರ ಪರಿಷ್ಕರಣೆ ಮಾಡೋದಾಗಿ ಸರ್ಕಾರ ಹೇಳಿದೆ. ನೆರೆ ರಾಜ್ಯಗಳ ಮದ್ಯದ ದರ ಆಧರಿಸಿ ಪ್ರೀಮಿಯಂ ಮದ್ಯದ ದರ ಹೆಚ್ಚಳ ಮಾಡೋದಾಗಿ ಹೇಳಿದೆ. ಮದ್ಯಪ್ರಿಯರಿಗೆ ಕಿಕ್. ಪ್ರೀಮಿಯಂ ಮದ್ಯದ ಬೆಲೆಗಳ ಹೆಚ್ಚಳ. ಪಕ್ಕದ ರಾಜ್ಯಗಳ ಬೆಲೆಗಳಿಗೆ ಅನುಸಾರ ಪರಿಷ್ಕರಣೆ. ಈ ಬಾರಿಯೂ ಅಬಕಾರಿ ಸ್ಲ್ಯಾಬ್ಗಳ ಹೆಚ್ಚಳ. ಖಾಲಿ ಮತ್ತು ಲಭ್ಯವಿರುವ ಮದ್ಯದಂಗಡಿಗಳ ಹರಾಜು. 2025-26ನೇ ಸಾಲಿಗೆ 40,000 ಕೋಟಿ ಸಂಗ್ರಹಣಾ ಗುರಿ. ಪ್ರೀಮಿಯಂ ಮದ್ಯದ ಬೆಲೆಗಳನ್ನು ನೆರೆ ರಾಜ್ಯಗಳಲ್ಲಿ ವಿಧಿಸುತ್ತಿರುವ ಬೆಲೆಗಳಿಗೆ ಅನುಸಾರವಾಗಿ ಪರಿಷ್ಕರಿಸುವುದರೊಂದಿಗೆ ಸರ್ಕಾರವು ಅಬಕಾರಿ ಸ್ಲ್ಯಾಬ್ಗಳನ್ನು ತರ್ಕಬದ್ಧಗೊಳಿಸಿದೆ. 25-26ರಲ್ಲಿ ಅಬಕಾರಿ ಸ್ಲ್ಯಾಬ್ಗಳನ್ನು ತರ್ಕಬದ್ಧಗೊಳಿಸುವ ಪ್ರಕ್ರಿಯೆಯನ್ನು ಮುಂದುವರಿಸಲಾಗುವುದು. ಉದ್ಯೋಗಿಗಳಿಗೆ ವೃತ್ತಿ ತೆರಿಗೆ ಬರೆ. ವೃತ್ತಿ ತೆರಿಗೆ ಹೆಚ್ಚಿಸಿದ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಉದ್ಯೋಗಿಗಳಿಗೆ ವೃತ್ತಿ ತೆರಿಗೆ ಬರೆ ಎಳೆದಿದೆ. ವೃತ್ತಿ ತೆರಿಗೆಯಲ್ಲಿ 200 ರೂಪಾಯಿಯಿಂದ 300 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಫೆಬ್ರವರಿಯಿಂದಲೇ ಇದು ಜಾರಿಯಾಗಲಿದೆ. ವೃತ್ತಿ ತೆರಿಗೆ ಹೆಚ್ಚಳದಿಂದ ಸರ್ಕಾರದ ಬೊಕ್ಕಸಕ್ಕೆ ಅಂದಾಜು 50 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇದೆ. ಸರ್ಕಾರ ವಾರ್ಷಿಕ ಸರಾಸರಿ ಒಟ್ಟು 1,300 ಕೋಟಿ ವೃತ್ತಿ ತೆರಿಗೆ ಸಂಗ್ರಹಿಸ್ತಾ ಇದೆ. ಒಂದು ತಿಂಗಳಿಗೆ 300 ರೂಪಾಯಿ ವೃತ್ತಿ ತೆರಿಗೆ ವಿಧಿಸುವ ಮೂಲಕ ವಾರ್ಷಿಕ ಅಂದಾಜು 1,360 ಕೋಟಿ ರೂಪಾಯಿ ವೃತ್ತಿ ತೆರಿಗೆ ಸಂಗ್ರಹಿಸಲಿದೆ. ಉದ್ಯೋಗಿಗಳಿಗೆ ವೃತ್ತಿ ತೆರಿಗೆ. ವೃತ್ತಿ ತೆರಿಗೆಯಲ್ಲಿ 200 ರೂಪಾಯಿಯಿಂದ 300 ರೂಪಾಯಿಗೆ ಹೆಚ್ಚಳ. ಫೆಬ್ರವರಿ ತಿಂಗಳ ವೇತನದಿಂದ 300 ರೂಪಾಯಿ ವೃತ್ತಿ ತೆರಿಗೆ ಕಡಿತ. ವರ್ಷದ 11 ತಿಂಗಳಿಂದ 200 ರೂಪಾಯಿನಂತೆ ವೃತ್ತಿ ತೆರಿಗೆ ಕಡಿತ. ಒಂದು ತಿಂಗಳು ಮಾತ್ರ 300 ರೂಪಾಯಿ ವೃತ್ತಿ ತೆರಿಗೆ ವಿಧಿಸುವ ಸರ್ಕಾರ. ವರ್ಷದಲ್ಲಿ 1 ತಿಂಗಳಿಗೆ ಮಾತ್ರ 300 ರೂಪಾಯಿ ವೃತ್ತಿ ತೆರಿಗೆ ಏರಿಕೆ. ರಾಜ್ಯದ ಬೊಕ್ಕಸಕ್ಕೆ 50 ಕೋಟಿ ಹೆಚ್ಚುವರಿ ಆದಾಯ ನಿರೀಕ್ಷೆ. ವೃತ್ತಿ ತೆರಿಗೆ ಅಧಿನಿಯಮದಡಿ ವಾರ್ಷಿಕವಾಗಿ ಅನುಮತಿಸಬಹುದಾದ ಗರಿಷ್ಠ ಮಿತಿ 2,500 ರೂಗಳಿಗೆ ಅನುಗುಣವಾಗಿ ಸಂಬಳ ಅಥವಾ ಮಜೂರಿ ಪಡೆಯುವ ವ್ಯಕ್ತಿಗಳು ಫೆಬ್ರವರಿ ತಿಂಗಳಲ್ಲಿ ಪಾವತಿಸುತ್ತಿರುವ ವೃತ್ತಿ ತೆರಿಗೆಯನ್ನು ಪ್ರಸ್ತುತ 200 ರೂಗಳಿಂದ 300 ರೂಗಳಿಗೆ ಹೆಚ್ಚಿಸಲು ಸೂಕ್ತ ತಿದ್ದುಪಡಿ ತರಲಾಗುವುದು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೇಕಾಬಿಟ್ಟಿ ದರ ನಿಗದಿಗೆ ಬ್ರೇಕ್. ಕನ್ನಡ ಚಲನಚಿತ್ರಗಳ ಪ್ರೋತ್ಸಾಹಕ್ಕಾಗಿ OTT. ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೇಕಾಬಿಟ್ಟಿ ದರ ನಿಗದಿಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ದರ ನಿಗದಿ ಮಾಡಿದೆ. ಬೇರೆ ರಾಜ್ಯಗಳಲ್ಲಿ ಇರುವಂತೆ ಕರ್ನಾಟಕದಲ್ಲೂ ಏಕರೂಪ ದರ ನಿಗದಿಪಡಿಸಿದೆ. ಇದರಿಂದ ಪ್ರದರ್ಶಕರ ವಲಯದಿಂದ ಹರ್ಷ ವ್ಯಕ್ತವಾಗಿದೆ. ಇನ್ನು PPP ಮಾಡೆಲ್ನಲ್ಲಿ 150 ಎಕರೆ ಜಾಗದಲ್ಲಿ 500 ಕೋಟಿ ವೆಚ್ಚದಲ್ಲಿ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಸ್ಯಾಂಡಲ್ವುಡ್ ಪ್ರೋತ್ಸಾಹಕ್ಕಾಗಿ OTT ತೆರೆಯಲು ಸರ್ಕಾರ ಘೋಷಿಸಿದೆ. ಅಧಿವೇಶನ ಮುಗಿದ ಬಳಿಕ ಹಾಲಿನ ದರ ಏರಿಕೆಯಾಗಲಿದೆ. 1 ವಾರ ಅಥವಾ 10 ದಿನಗಳಲ್ಲಿ ಪರಿಷ್ಕೃತ ಹಾಲಿನ ದರ 5 ರೂಪಾಯಿ ಹೆಚ್ಚಳದ ಸಾಧ್ಯತೆ ಇದೆ. ಹೆಚ್ಚುವರಿ ಹಾಲಿನ ದರ ಕಡಿತದ ಜೊತೆಗೆ 50 ml ಹಾಲು ಕಡಿತ ಮಾಡೋದಾಗಿ KMF ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿಕೆ ನೀಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ಸರ್ಕಾರ ಗೌರವಧನ ಹೆಚ್ಚಳ ಮಾಡಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 1,000, ಸಹಾಯಕಿಯರಿಗೆ 750 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿದೆ. ಗೌರವಧನ ಹೆಚ್ಚಳ ತೃಪ್ತಿ ತಂದಿಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಕೇಳಿದ್ದು 3,000-4,000 ಗೌರವಧನ ಹೆಚ್ಚಿಸಿ ಅಂತ. ಆದರೆ ಈಗ ಹೆಚ್ಚಿಸಿರುವ ಹಣದಲ್ಲಿ ಜೀವನ ನಿರ್ವಹಣೆ ಕಷ್ಟ ಅಂತ ಬೇಸರ ಹೊರಹಾಕಿದ್ದಾರೆ. ಈಗ 1,000 ರೂಪಾಯಿ ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ 750 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ ಬಜೆಟ್ ಅಲ್ಲಿ ಮಾಡಿದ್ದಾರೆ.
ಅದು 6ನೇ ವೇತನ ಕೊಡ್ತೀವಿ ಅಂತ ಹೇಳಿದ್ರು. ಕಾರ್ಯಕರ್ತರಿಗೆ 15,000, ಹೆಲ್ಪರ್ಗಳಿಗೆ 10,000 ಕೊಡ್ತೀವಿ ಅಂತ ಹೇಳಿದ್ರು. ಮಾತಿಗೆ ತಪ್ಪಿಬಿಟ್ಟು ಈಗೇನು ಕೊಡ್ತಾನೇ ಇಲ್ಲ ಅವರು. ಒಟ್ನಲ್ಲಿ ಸರ್ಕಾರದ ಬಜೆಟ್ ಕೆಲ ನಿರೀಕ್ಷೆಗಳನ್ನು ಹುಸಿಗೊಳಿಸಿದೆ. ಗ್ಯಾರಂಟಿ ಮಧ್ಯೆ ಜಾಣ ಹೆಜ್ಜೆ ಇಟ್ಟಿರುವ ಸರ್ಕಾರದ ಬಜೆಟ್ ಜನಸಾಮಾನ್ಯರ ಕೋಪಕ್ಕೆ ಕಾರಣವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.